ನಮಸ್ತೆ. ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕು ಆಡಳಿತದ ನ್ಯೂಸ್. ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ತಾಲೂಕು ಬ್ರಾಹ್ಮಣ ಸಮುದಾಯದ ವತಿಯಿಂದ ಶ್ರೀ ಶಂಕರಾಚಾರ್ಯ ಜಯಂತಿ ಆಚರಣೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಶ್ರೀ ಶಂಕರಾಚಾರ್ಯರ ಹಿಂದೂ ಧರ್ಮವನ್ನ ಪುನರ್ಜೀವನಗೊಳಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ದಾರೆ. ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಎಚ್ ಬಾಲಕೃಷ್ಣ ಆದಿಶಂಕರ ಶ್ರೀ ಶಂಕರಾಚಾರ್ಯ ಜಯಂತಿಯನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಮಿನಿ ವಿಧಾನಸೌಧ ತಾಲೂಕು ಆಡಳಿತ ಕಚೇರಿಯ ನ್ಯಾಯ ಸಭಾಂಗಣದಲ್ಲಿ ಆದಿಶಂಕರ ಶ್ರೀ ಶಂಕರಾಚಾರ್ಯರವರ ಭಾವಚಿತ್ರದ ಫೋಟೋಗೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರು ಹಾಗೂ ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಎಚ್ ಬಾಲಕೃಷ್ಣರವರು, ಬ್ರಾಹ್ಮಣ ಸಮುದಾಯದ ಸಂಘದ ಅಧ್ಯಕ್ಷ ದೇವನಹಳ್ಳಿ ನಾಗರಾಜ್, ಸಮುದಾಯದ ಹಿರಿಯ ಪತ್ರಕರ್ತರಾದ ಡಿಕೆ ಮಹೇಂದ್ರ ಕುಮಾರ್, ವಿಜಯಪುರ ಪಟ್ಟಣದ ಬ್ರಾಹ್ಮಣ ಸಮುದಾಯದ ರಾಮಕೃಷ್ಣ ಹೆಗಡೆರವರು ಮತ್ತು ಸಮುದಾಯದ ಹಿರಿಯರು, ಯುವಕರು, ಮಹಿಳಾ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಇನ್ನಿತರರು ಉಪಸ್ಥಿತರಿದ್ದು ಆದಿ ಶ್ರೀ ಶಂಕರಾಚಾರ್ಯರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸುವ ಮೂಲಕ ಗೌರವ ನಮನವನ್ನು ಸಲ್ಲಿಸಿದರು. ಆದಿಶಂಕರ ಶ್ರೀ ಶಂಕರಾಚಾರ್ಯರವರ ಭಾವಚಿತ್ರಕ್ಕೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರು ಹಾಗೂ ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಎಚ್ ಬಾಲಕೃಷ್ಣರವರು ಮಾತನಾಡಿ, ಆದಿಶಂಕರ ಎಂದೇ ಪ್ರಸಿದ್ಧಿ ಪಡೆದಿರುವ ಶಂಕರಾಚಾರ್ಯರು ಅದ್ವೈತ ವೇದಾಂತಕ್ಕೆ ಅಡಿಪಾಯವನ್ನ ಹಾಕಿ ಹಿಂದೂ ಧರ್ಮವನ್ನ ಪುನರ್ಜೀವನಗೊಳಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ. ಅಂತಿಮ ಗುರಿಯನ್ನ ತಿಳಿಸಿಕೊಡುವುದೇ ವೇದಾಂತ ಅಂತ ಹೇಳಿ ಶಂಕರಾಚಾರ್ಯರು ವೇದಾಂತಕ್ಕೆ ಸ್ಪಷ್ಟತೆಯನ್ನ ತಂದುಕೊಟ್ರು. ಸಮಾನತೆಯ ದರ್ಶನವೇ ಅದ್ವೈತ ದರ್ಶನ ಎಂಬ ಮಾತನ್ನ ಲೋಕದಲ್ಲಿ ಸ್ಥಿರಗೊಳಿಸಿದವರು ಶಂಕರಾಚಾರ್ಯರು ಅಂತ ಹೇಳಿ ತಿಳಿಸಿದ್ದಾರೆ. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ತಾಲೂಕು ಆಡಳಿತ ಸೌಧದ ಸಭಾಂಗಣದಲ್ಲಿ ಅದ್ವೈತ ವೇದಾಂತದ ಅಡಿಪಾಯವನ್ನ ಹಾಕಿದ ಮತ್ತು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಅವನತಿಯ ಸಮಯದಲ್ಲಿ ಹಿಂದೂ ಧರ್ಮವನ್ನ ಪುನರ್ಜೀವನಗೊಳಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ ಪೂಜ್ಯ ಸಂತ ಆದಿ ಶಂಕರಾಚಾರ್ಯ 1237ನೇ ಜನ್ಮ ದಿನಾಚರಣೆಯನ್ನ ಇಂದು ಆಚರಿಸಲಾಗುತ್ತಿದೆ ಅಂತ ಹೇಳಿ ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಎಚ್ ಬಾಲಕೃಷ್ಣ ಹೇಳಿದ್ದಾರೆ. ಇಂದಿನ ಕೇರಳದ ಒಂದು ಸಣ್ಣ ಹಳ್ಳಿಯಾದ ಕಾಲಾಡಿಯಲ್ಲಿ ಜನಿಸಿದ ಆದಿಶ್ರೀ ಶಂಕರಾಚಾರ್ಯರನ್ನ ಭಾರತೀಯ ತತ್ವಶಾಸ್ತ್ರದ ಶ್ರೇಷ್ಠ ವ್ಯಕ್ತಿಯಲ್ಲಿ ಒಬ್ಬರೆಂದು ಪರಿಗಣಿಸಲಾಗುತ್ತದೆ. ಗಮನಾರ್ಹವಾಗಿ ಅವರು 820ರಲ್ಲಿ 32ನೇ ವಯಸ್ಸಿನಲ್ಲಿ ನಿಧನರಾಗುವ ಮೊದಲ ಆಳುವಾದ ಆಧ್ಯಾತ್ಮಿಕ ಮತ್ತು ಬೌದ್ಧಿಕ ಮೈಲುಗಲ್ಲುಗಳನ್ನು ಸಾಧಿಸಿದವರು. ಅವರ ಅಲ್ಪಾವಧಿಯ ಜೀವಿತಾವಧಿಯು ಹೊರತಾಗಿಯೂ ಅವರ ಕೊಡುಗೆಗಳು ಭಾರತದ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಭೂದೃಶ್ಯದ ಮೇಲೆ ಶಾಶ್ವತವಾದ ಪ್ರಭಾವವನ್ನ ಬೀರಿತು. ಅವರ ತತ್ವಾದರ್ಶಗಳು ಮತ್ತು ಮಾನವೀಯ ಮೌಲ್ಯಗಳನ್ನ, ಧರ್ಮಗಳ ನಡುವಿನ ಸೌಹಾರ್ದತೆಯನ್ನ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಹೇಳಿ ತಿಳಿಸಿದ್ರು. ಶಿವಾಚಾರ್ಯ ಪಾದಾರರಿಗೆ ಸಂಸ್ಥಾ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ವಿಪ್ರೋತ್ತಮರಿಗೆ ಮತ್ತು ಸಾರ್ವಜನಿಕರಿಗೆ ನಾನು ಸ್ವಾಗತ ಬಯಸ್ತಾ, ಈಗ ನಾನು ಶಿವಾಚಾರ್ಯರ ಬಗ್ಗೆ ಮಾತಾಡಬೇಕು. ಶಿವಾಚಾರ್ಯರ ಬಗ್ಗೆ ಓದ್ತಾ ಇದ್ದಾಗೇನೋ ಒಂದು ಅಲ್ಪ ಸ್ವಲ್ಪ ಗೊತ್ತಿತ್ತು. ಅವರು ಕೇರಳದ ಕಾಲಡಿನ ಗ್ರಾಮದಲ್ಲಿ ಹುಡ್ತಾರೆ. ಅಲ್ಲಿಂದ ಅವರು ಒಂದು 16 ವಯಸ್ಸಿನಲ್ಲೇ ಏನೋ ಅವರೊಂದು ಇದಾಯಿತು. ಇದರಲ್ಲಿ ಒಂದು ಆಧ್ಯಾತ್ಮಿಕವಾಗಿ ಅವ್ರಿಗೆ ಮನೆಯಲ್ಲಿರೋಕ್ಕಾಗಿಲ್ಲ. ಅಲ್ಲಿ ಕೇರಳದಲ್ಲಿ ಮಳೆಗಳು ಜಾಸ್ತಿ, ನದಿಗಳು ಅಥವಾ ಮಳೆಗಳು ಜಾಸ್ತಿ. ಅವ್ರ ತಾಯಿ ಕೇಳ್ತಾರೆ, ನಾನು ಸನ್ಯಾಸಿ ಆಗ್ತೀನಿ ಅಂತ. ಅವ್ರು ಒಪ್ಪಲ್ಲ. ಅವ್ರ ತಾಯಿ ಇಲ್ಲ, ಇರೋದು ಮಗ, ದೈವ ಹುಟ್ಟಿರೋದು ನಾನು ಹೆಂಗೆ ಇದು ಮಾಡೋದು ಅಂತ ಕೇಳ್ತಾರೆ. ಅವ್ನು ಪ್ಲಾನ್ ಆಗ್ತಾನೆ, ಹೋಗಿ ನದಿ ಹತ್ರ ಕಾಲಿಟ್ಬಿಟ್ಟು ನನಗೆ ಮೊಸಳೆ ಇಟ್ಕೊಂಡ್ಬಿಟ್ಟಿದೆ, ಬಿಟ್ಟರೆ ಮಾತ್ರ ನಾನು ಸನ್ಯಾಸದ ಮಾತ್ರ ಬಿಡ್ತಾರೆ ಅಂತೆ, ಮೊಸಳೆ ಇಟ್ಕೊಂಡ್ಬಿಟ್ಟೆ ಅಂದ್ಬಿಟ್ಟು ನಾಟಕ ಆಡ್ತಾನೆ. ಅವ್ರ ತಾಯಿ ಪುತ್ರರಾಮ ಆಯ್ತು, ನಾನು ಸನ್ಯಾಸಿ ಆಗ್ತೀನಿ, ಒಪ್ಪತ್ತೀನಿ, ಮೊಸಳೆ ಬಿಟ್ಟರೆ ಸಾಕಪ್ಪ ಅಂದ್ಬಿಟ್ಟು. ಆ ಥರ ಅವ್ರ ತಾಯಿಗೆ ಆ ಟೈಮಲ್ಲಿ ಒಂದು ಸನ್ಯಾಸಿ ಆಗೋದು ಎಷ್ಟೋ ಅವ್ರಿಗೆ ಇದಾಗಿತ್ತು ಅಂತಂದಾಗ ಅವರು ಸನ್ಯಾಸಿ ಆಗೋ ಅಮ್ಮ ತೀರ್ಮಾನ ಮಾಡಿ, ಆಯ್ತಪ್ಪ ನೀವು ಸನ್ಯಾಸಿ ಇದು ಮಾಡೋದು. ಇವರೆಲ್ಲ ಹುಟ್ಟೋದು ಸುಮ್ಮನೆ ಅಲ್ಲ, ದೈವ ಪ್ರೇರಣೆಯಾಗಿ ಅವರು ದೈವಾಂಶ ಸಂಬಂಧರು. ಅವರೆಲ್ಲ ಸುಮ್ಮನೆ ಯಾರೂ ಪ್ರಚಾರ ಆಗಲ್ಲ. ಇಲ್ಲಿ ಬಾಲಕೃಷ್ಣ ನಾಳೆ ಪೇಪರ್ ಬುಕ್ಗಳ ಬರೋಲ್ಲ. ಎಲ್ಲರೂ ಕಲಾಂ ಹಾಕಾಗಲ್ಲ, ಅಂಬೇಡ್ಕರ್ ಹಾಕಾಗಲ್ಲ, ಗಾಂಧಿ ತಾತ ಹಾಕೋಕ್ಕಾಗಲ್ಲ, ಅಥವಾ ಇನ್ನೂ ಮಹಾನ್ ಭಾವಿದ್ದಾರೆ. ಎಲ್ಲ ನೋಡಿದ್ರಿ, ಒಬ್ಬರೇ ಹುಟ್ಟೋದು ಅವನ್ನೆಲ್ಲ. ಆ ಥರ ಇವರು ನಮ್ಮ ಶಂಕರಾಚಾರ್ಯ ಇರ್ಬೋದು, ರಾಮಾನುಜಾಚಾರ್ಯ ಇರ್ಬೋದು, ಅವರೇ ಶ್ರೇಷ್ಠ. ಅವ್ರ ಸಮಾನ ಯಾರೂ ಇಲ್ಲ. ಅದೇ ಥರ ಶೃಂಗೇರಿ, ಬದ್ರಿನಾಥ, ಪುರಿ, ಜಗನ್ನಾಥಗಳೆಲ್ಲ 4 ಕಡೆ ಇದು ಮಾಡಿದ್ರು. ದ್ವಾರಕಾ, ಈ 4 ಕಡೆ ಪೀಠಗಳನ್ನು ಸ್ಥಾಪನೆ ಮಾಡಿ ನಮ್ಮ ಸನಾತನ ಧರ್ಮವನ್ನು ಬೆಳೆಯೋಕ್ಕೋಸ್ಕರ ಇದು ಮಾಡಿ ಒಂದು ಆಧ್ಯಾತ್ಮಿಕವಾಗಿ ತತ್ವಜ್ಞಾನಿಗಳಾಗಿ ಭಾಳ ಒಂದು ಇದು ಮಾಡಿದ ಟೈಮಲ್ಲಿ
ಆ ವಯಸ್ಸಲ್ಲಿ ಇಷ್ಟೆಲ್ಲ ಮಾಡ್ತಾವ್ರೆ ಅಂತಂದ್ರೆ ಯಾವ್ದು ಇದು ಶೃಂಗೇರಿ ಬಂದ ಗೊತ್ತಾಗುತ್ತೆ ನೋಡಿ. ಆ ದೇವಸ್ಥಾನಗಳು ನೋಡಿದ್ರಿ ಆ ಶೃಂಗೇರಿಯಲ್ಲಿ ಅಲ್ಲಿ ಚೈನ್ ಮಾಡಿದ್ದಾರೆ, ಈ ಥರ ಚೈನ್ ಕಲ್ಲಲ್ಲೇ ಚೈನ್ ಮಾಡಿದ್ದಾರೆ. ಒಂದು ಬಂಡೆ ನೋಡು ಅಂಟಾಗಕ್ಕಾಗಲ್ಲ, ಏನಿಲ್ಲ ಅಷ್ಟು ಕಾಲದ ಬಂಡೆ ನೋಡಿ. ಎಂತೆಂಥ ಶಿಲ್ಪ ಕಲಾ ಚಾತುರ್ಯ ಇದ್ರು ಆ ಕಾಲದಲ್ಲಿ ಅಂತಂದಾಗ ಆಶ್ಚರ್ಯ ಆಗುತ್ತೆ. ಕೆಲವು ದೇವಸ್ಥಾನಗಳು ನೋಡಿದ್ರೆ ನಾವು ಯಾರು ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಆ ಥರ ಎಲ್ಲ ಮಾಡಿ ಈ ಆದಿಶಂಕರಾಚಾರ್ಯರು ಇಡೀ ಭಾರತವನ್ನು ಸಂಚಲನ ಮಾಡ್ತಾರೆ ಮಾಡಿ. ಅಲ್ಲಿ ಅವ್ರು ಲಾಸ್ಟಲ್ಲಿ ಕೇದಾರ್ನಾಥಲ್ಲಿ ಲಾಸ್ಟ್ ನೋಡಿದ್ದು ಅವರ ಶಿಷ್ಯವರ್ಗ ಕೇದಾರ್ನಾಥಲ್ಲಿ ನೋಡಿದಂತೆ ಅಷ್ಟೇ ಅವ್ರನ್ನ. ಅವ್ರು ಅಲ್ಲಿಂದ ಹಿಮಾಲಯ ಕಡೆ ಹೋದ್ರು ಕೆಲವರು ಹೇಳ್ತಾರಂತೆ, ಮತ್ತೆ ಯಾರು ನೋಡಿಲ್ಲ ಅವ್ರನ್ನ. ಅಲ್ಲಿ ಕೆಲವರು ಹೇಳ್ತಾರೆ ತಮಿಳುನಾಡಿನಲ್ಲಿ ಅಥವಾ ಕೇರಳದಲ್ಲೆಲ್ಲ ದೇವಾಲಯದಿಂದ ಅಂತ ಹೇಳ್ತಾರೆ. ಅದು ಬಟ್ ಅದು ಯಾರಿಗೂ ಗೊತ್ತಿಲ್ಲ. ಸುಭಾಷ್ ಚಂದ್ರ ಬೋಸ್ ಎಷ್ಟೋ ಇವ್ರಿಗೆ ಅಷ್ಟೇ ಅದು ನಿಗೂಢ. ಆ ಥರ ಆಯಿತು. ಅವರ ದೇವರಾಗಿ ಹೊರಟೋದ್ರಲ್ಲೇ ಗೊತ್ತಿಲ್ಲ ಅದನ್ನು ಥರ ಐಕ್ಯ ಆದ್ರೂ ಅಲ್ಲಿ ಅವರು ಬಾಡಿ ಸಮೇತ ಹೋಗಿರ್ಬೋದೇನೋ ಸ್ವಾಗಕ್ಕೆ, ಅದು ಹೇಳೋಕ್ಕಾಗಲ್ಲ. ಆ ಕೇದಾರನಾಥ ದೇವಸ್ಥಾನದ ಹಿಂಭಾಗದಲ್ಲಿ ಹೋದ್ರೆ ಇವತ್ತು ನಾವು ಯಾರು ಶಿಷ್ಯೋತ್ತಮರಲ್ಲಿ ಯಾರು ನೋಡಿದ್ರಂತೆ. ಇಷ್ಟಾಗಿ ಅವರು ಬರ್ತಕ್ಕಂಥ ಅವರ ಒಂದು ಇದನ್ನ ನೀವೆಲ್ಲ ನೋಡ್ತಾ ಇದ್ದಂಗೆ ನೋಡಿ. ಹೇಳಿದ್ರೆ ಆಗಲೇ ನಮ್ಮ ಮಾತಾಡ್ತಾ ಅವರು ಪಾಶ್ಚಿಮಾತ್ಯ ದೇಶಗಳಲ್ಲೆಲ್ಲ ಇವರ ಒಂದು ವೇದಾಂತನ ಇನ್ನೊಂದಾಗಲಿ ಅದೇ ಒಂದು ಪೂಜೆ ಮಾಡ್ತಾರೆ ಅಥವಾ ಅವರು ಅದನ್ನ. ಬ್ರಾಹ್ಮಣ ಸಮುದಾಯದ ಮುಖಂಡರು ಹಾಗೂ ಹಿರಿಯ ಪತ್ರಕರ್ತ ಡಿಕೆ ಮಹೇಂದ್ರ ಕುಮಾರ್ ಮಾತನಾಡಿ, ಶಂಕರಾಚಾರ್ಯರು ಒಬ್ಬರು ಶ್ರೇಷ್ಠ ಸಂತರಲ್ಲಿ ಒಬ್ಬರು. ಅವರ ಜನ್ಮ ದಿನವನ್ನ ದೇಶದಾದ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಬ್ರಾಹ್ಮಣ ಅಭಿವೃದ್ಧಿ ನಿಗಮಕ್ಕೆ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು, ಜಾತಿ ಪ್ರಮಾಣ ಪತ್ರ ಪಡೆಯಲು ಕಷ್ಟವಾಗ್ತಿರೋದ್ರಿಂದ ಇತರರಿಗೆ ಜಾತಿ ಪತ್ರ ವಿತರಿಸುವ ಹಾಗೆ ನಮಗೂ ನೀಡುವಂತೆ ಆದೇಶ ಮಾಡೋದು, ವರ್ಷಕ್ಕೆರಡು ಬಾರಿಯಾದರೂ ಬ್ರಾಹ್ಮಣ ಸಮುದಾಯದ ಕುಂದುಕೊರತೆ ಸಭೆಯನ್ನ ಕರೆಯಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯಿಸಿದ್ರು. ಸನಾತನ ಧರ್ಮವನ್ನ ಉಳಿಸ್ಬೇಕು, ಸನಾತನ ಧರ್ಮವನ್ನು ಉಳಿಸ್ಬೇಕಂತ ಹೇಳಿದ್ರೆ ಏನಾಗುತ್ತೆ ಅಂತಂದ್ರೆ, ಈಗ ಮೊನ್ನೆ ನಮ್ಮ ಬ್ರಾಹ್ಮಣ ಸಮುದಾಯಕ್ಕೆ ಜನವಾರ ಕಟ್ ಮಾಡಿಬಿಟ್ಟು ಪರೀಕ್ಷೆಗೆ ಅಲೋ ಮಾಡ್ತೀರಾ ನಮ್ಗೆ ಇದಾಯಿತು. ಆದರೆ ಇದು ಜನವಾರ ಅಂತಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಸೇರಿಬಿಟ್ಟು ಬ್ರಹ್ಮಗಂಟು ಅಂತ ಹಾಕಿರ್ತಾರೆ. ಆ ಬ್ರಹ್ಮಗಂಟು ತನ್ನ ತಂದೆ ಸಂಸಾರ ಮಾತ್ರ ಕಟ್ ಮಾಡ್ತಾರೆ, ಅದು ತೆಗಿತಾರೆ. ಅಂಥದ್ದು ಯಾರೋ ಅಜ್ಞಾನಿಗಳು ಏನು ಅಂತ ನಮ್ಮ ಇನ್ನೊಬ್ಬ ಪವಿತ್ರನ ಬಿಸಾಡ್ತಾರೆ. ಇದಕ್ಕೆ ಸರ್ಕಾರ ಎಚ್ಚರಿಸಬೇಕು. ಅವರು ಏನು ಹಿಂದೂ ಏನಿದೆ, ಮುಸ್ಲಿಂ ಏನಿದೆ, ಕ್ರಿಶ್ಚಿಯನ್ಸ್ ಏನಿದೆ, ಅವರವರ ಒಂದು ಧರ್ಮ ಇದನ್ನ ಅವ್ರು ರಕ್ಷಣೆ ಮಾಡ್ತಾರೆ. ರಕ್ಷಣೆ ಮಾಡಬೇಕು. ಇದು ನಾನು ತಾಲೂಕು ಇವು ದಂಡಾಧಿಕಾರಿಗೆ ಮತ್ತು ತಾಲೂಕು ಇದ್ರ ಪ್ರಕಾರ ನಾನು ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡ್ತೀನಿ. ನಮಗೆ ಬ್ರಾಹ್ಮಣ ಅಭಿವೃದ್ಧಿ ನಿಗಮ ಇದೆ ಅಲ್ಲ, ಅದು ಸಪ್ರೇಟ್ ಇದೆ. ಸಮುದಾಯ ಕೊಟ್ಟಿದ್ದೀರಾ? ಯಾವತ್ತೂ ಕೊಟ್ಟಿಲ್ಲ, ಅವಕಾಶ ಕೊಟ್ಟಿಲ್ಲ. ಸುದರ್ಶನಾಚಾರ್ಯರು, ಶಂಕರಾಚಾರ್ಯರು ಮತ್ತು ರಾಮಾನುಜಾಚಾರ್ಯರ ಕುರಿತು ಪ್ರವಚನವನ್ನ ಮಾಡಿದ್ರು. ಇದೇ ಸಂದರ್ಭದಲ್ಲಿ ತಾಲೂಕು ಬ್ರಾಹ್ಮಣ ಸಂಘದ ಅಧ್ಯಕ್ಷ ದೇಸು ನಾಗರಾಜ್, ಕಾರ್ಯದರ್ಶಿ ಶಶಿಧರ್, ಖಜಾಂಚಿ ಶ್ರೀಧರ್, ಮುಖಂಡರಾದ ಡಿಕೆ ಮಹೇಂದ್ರ ಕುಮಾರ್, ವಿಜಯಪುರ ಪಟ್ಟಣದ ರಾಮಕೃಷ್ಣ ಹೆಗಡೆ, ನಾಗೇಶ್ ಶಾಸ್ತ್ರಿ, ಸುರೇಶ್ ಗೋಪಾಲ್ ರಾವ್, ಬೆದಲೂರು ರಮೇಶ್, ರೂಪೇಶ್, ಯಜ್ಞವಲ್ಕ ಸಂಘದ ರಮೇಶ್ ರವಿಕುಮಾರ್, ಭಾಸ್ಕರ್ ಹಾಗೂ ಸಮುದಾಯದ ಮುಖಂಡರು, ಮಹಿಳೆಯರು ಇತರರು ಹಾಜರಿದ್ದರು. ನಾನು ನೋಡಬೇಕು ಅನ್ನೋದು ಒಂದು ಇದನ್ನು ನಾವು ಹೇಳಿದ್ರು. ಅದರ ಥರದಲ್ಲಿ 3-4 ಜನ ನಾವು ಸೇರಿ ಬಹಳ ಒತ್ತಡ ಆಗಿ ನಿನ್ನೆ ಎಲ್ಲರೂ ಫೋನ್ ಮಾಡಿ ಬಂದಿದ್ದಾರೆ. ಈಗ ಅವ್ರ ಫಸ್ಟ್ ಅವರು ಬಂದಾಗ ಏನ್ರಿ ಬ್ರಾಹ್ಮಣರ ಇಲ್ಲ ಏನಾಗಲ್ಲ ಏನಿದ್ದಾರೆ ಅಂತ ಹೇಳಿದ್ರು. ಈಗ ಅವರೇ ನಂಗೆ ಸಂತೋಷ ಆಯ್ತಪ್ಪ ಅಂದರು. ಅದಕ್ಕೆ ಧನ್ಯವಾದ ಹೇಳೋದು. ನಮ್ಮ ಹೇಳೋದು ಸಾಕು ಖಂಡಿತ ಅವರ ಇದು. ಯಾಕೆಂದ್ರೆ ಸನಾತನ ಧರ್ಮ ದಾಸನ ಮಾಡಿಗೋ ಎನ್ನ ದುರ್ಬುದ್ಧಿಗಳನ್ನೆಲ್ಲ ಬಿಡಿಯ ಗರುಡ ಕವಚವೆನ್ನ ಹರಣಗೆ ತೋಡಿಸೋ ಚರಣ ಸೇವೆ ನನಗೆ ಕೊಡಿಸೋ ಚರಣ ಸೇವೆ ನನಗೆ ಕೊಡಿಸೋ ಅಭಯ ಕರ ಪುಷ್ಪವನ್ನೆನ್ನ ಶಿರದ
ದಾಸನ ಮಾಡಿಕೋ ಎನ್ನ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಾ ಅಡಿಗೆಳಗುವೆನಯ್ಯ ಅನುದಿನ ಪಾಡಿ ಕಡೆ ಕಣ್ಣದೇಗೆನ್ನ ನೋಡಿ ಕಡೆ ಕಣ್ಣದೇಗೆನ್ನ ನೋಡಿ ಬಿಡುವೆ ಕೊಡು ನಿನ್ನ ಧ್ಯಾನವ ಮನ ಶುಚಿ ಮಾಡಿ ದಾಸನ ಮಾಡಿಕೋ ಎನ್ನ ಸಂವತ್ಸರಸ್ಯಾಯತನಂ ವೇದ आयतनवान् भवते को वै संवत्सरस्यायतनम् आयतनवान् भवते एवं वेदायोत्तरं प्रतिष्ठितां वेद प्रत्येव तिष्ठति विराजाय प्रसख्यसायिने नमो वयं वै नवनाय समे कामान् कामकामाय मह्यं कामेश्वरो वै लभदादधारो कुबेराय वै लभनाय महाराजाय नमः वेदादो स्वरप्रोक्तो वेदान्ते च प्रतिष्ठितः तस्य प्रगतिरेणस्य परस्य महेश्वरः स्वस्तिप्राप्य परिपालयन्ता न्यायेन मार्गेण महिमीशाः गोब्राह्मणेभ्यो नित्यं लोकाः समस्ताः सुखिनो भवन्तु तथास्तु स्वामी देवता गुरु परंपरा देवता शंकराचार्य परम गुरुवे नमः सर्वेषां च आस्तिक भक्त महाजनानां च तालूकस्य सर्वेषां च ग्रामस्थानां च ग्रामजनानां च अधिकारी वर्गानां च सर्वेषां च क्षेमास्थैर्य धैर्य विजय वीर्याभियानंद ऐश्वर्याभिवृद्ध्यर्थं धर्मार्थ काम्य मोक्षादे सिद्धिर्भूयादिति भवन्तो महान्तो न गृह्णन्तो तथास्तु सर्वेषां च गुरु परंपरा मार्गेण सर्वेषां च ब्राह्मण वर्गानां च अधिकारी वर्गानां च सर्वेषां च कुटुंब वर्गानां च परिवार वर्गानां च सर्वेषां च सकल क्षेमाभिवृद्धिर्भूयादिति भवन्तो महान्तो न गृह्णन्तो सर्वेषां च अस्मिन् स्थले आगतानां भक्त महाजनानां च क्षेमासिद्धिर्भवन्तो महान्तो न गृह्णन्तो श्री शंकराचार्य स्वामिनः पादारविन्दार्पणमस्तु पार्वती सनातन हिंदू धर्म की माता की माता की हरे नमः पार्वती पतये तत्पुरुषाय विद्महे महादेवाय धीमहि तन्नो रुद्रः प्रचोदयात् ईशानः सर्वविद्यानां ईश्वरः सर्वभूतानां ब्रह्माधिपतिर्ब्रह्मणोऽधिपतिः ब्रह्मा शिवो ओम योगां पुष्पं ನ್ಯೂಸ್ ಕರ್ನಾಟಕ 1 ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ.